ಮಾಧ್ಯಮ ಮಿತ್ರರಿಗೆ ಸ್ವಾಗತ ಮಾಡ್ತಾ ಇವತ್ತೇನು ತಾಲೂಕು ಮತ್ತು ರಾಜ್ಯದಲ್ಲಿರ್ತಕ್ಕಂಥ ಜಟಿಲ ಸಮಸ್ಯೆಗಳು, ಗ್ರಾಮೀಣ ಭಾಗದಲ್ಲಿರ್ತಕ್ಕಂಥ ಭಾಳಷ್ಟು ಸಮಸ್ಯೆಗಳ ಬಗ್ಗೆ ಇವತ್ತೇನು ಈ ತಿಂಗಳು 20 ಒಂದು ಪ್ರತಿಭಟನೆ ಆಗಿದೆ ತಾಲೂಕು ಕಚೇರಿ ಮುಂದ್ಗಡೆ. ಆ ವಿಚಾರವಾಗಿ ಇವತ್ತು ನಿಮ್ಮನ್ನು ಈ ಪತ್ರಿಕಾಗೋಷ್ಠಿ ಕರೆದಿದ್ದೀವಿ. ನಿಮಗೆ ಧನ್ಯವಾದಗಳು ಬಂದಿರೋದಕ್ಕೆ. ಇವತ್ತು ಬಹುಮುಖ್ಯವಾಗಿರ್ತಕ್ಕಂಥದ್ದು ಏನು ಈ KIDB ಇರ್ಬೋದು, ಉಪನಗರಗಳಿರ್ಬೋದು, ಇವರ ಹೆಸರಿನಲ್ಲಿ ಏನು ಭೂಸ್ವಾಧೀನ ಬಲಾತ್ಕಾರವಾದಂಥ ಭೂಸ್ವಾಧೀನ ಪಡಿಸ್ಕೊತಾ ಇದ್ದಾರೆ. ಇದು ಅನ್ಯಾಯ ಮತ್ತು ಅವೈಜ್ಞಾನಿಕ ಅಂತಕ್ಕಂಥದ್ದು ತಮಗೆ ಗೊತ್ತಿರುವಂಥ ವಿಚಾರ. ಅಥವಾ ನಮಗೂ ಅವೆಲ್ಲ ಅದಕ್ಕೋಸ್ಕರ ಪ್ರತಿಭಟನೆ ಮಾಡ್ತಾಯಿದ್ದೀವಿ. ಈ ಹಿಂದೆ ದೇವನಹಳ್ಳಿ ತಾಲೂಕು ಚಂದ್ರಾಯಪಟ್ಟಣ ಹೋಬಳಿ ಒಳಗೆ ನಡೆದಂಥ ಭೂ ಹೋರಾಟದಲ್ಲಿ ಭಾಳಷ್ಟು ದಿನ, ಸುಮಾರು 1100 ಚಿಲ್ಲರೆ ದಿನ ಅಲ್ಲಿ ಚಳವಳಿ ನಡೀತು. ಕೊನೆಗೆ ಸರ್ಕಾರ ವಾಪಸ್ ತಗೊಂಡಿದೆ. KIDB ಏನು ಭೂ ಸ್ವಾಧೀನ ಮಾಡಿದ್ರು 9,000 ಎಕರೆನ ಅದನ್ನು ಡಿನೋಟಿಫಿಕೇಶನ್ ಮಾಡಿ ವಾಪಸ್ ತಗೊಂಡಿದ್ದಾರೆ. ಈಗ DK ಶಿವಕುಮಾರ್ ಪ್ರತಿಷ್ಠೆಯಾಗಿ ತಗೊಂಡಿರ್ತಕ್ಕಂಥ ಏನು ಬಿಡದಿ ಏರಿಯಾ ಉಪನಗರ ಮಾಡ್ತೀವಿ ಅಂತ ಏನು ಹೊರಟಿದ್ದಾರೆ. ಇವತ್ತು ಆಗಿರ್ತಕ್ಕಂಥ ಏನು KIDB ಭೂ ಸ್ವಾಧೀನ ಪಡಿಸ್ಕೊಂಡಿರ್ಬೋದು, ಉಪನಗರ ಭೂ ಸ್ವಾಧೀನ ಅವೆಲ್ಲ ಪರಿಪೂರ್ಣವಾಗಿ ಬಂದಿದೆಯಾ, ಪ್ರಾಯೋಜನಕ್ಕೆ ಬಂದಿದೆಯಾ ಅಂತಕ್ಕಂಥ ಪ್ರಶ್ನೆ. ಇವತ್ತೇನು ಗ್ರೇಟರ್ ಬೆಂಗಳೂರು ಅಂತ ಏನು ಮಾಡ್ತಾ ಇದ್ದಾರೆ ನಮ್ಮ DK ಶಿವಕುಮಾರ್, ಗ್ರೇಟರ್ ಬೆಂಗಳೂರು, ಗುಂಡಿ ಬೆಂಗಳೂರು ಅಥವಾ ಗಾರ್ಬೇಜ್ ಬೆಂಗಳೂರು ಅಂತಕ್ಕಂಥದ್ದು ಇವತ್ತು ಮಾಧ್ಯಮಗಳ ಮುಖಾಂತರ ನಾವೆಲ್ಲ ನೋಡ್ತಾ ಇದ್ವಿ. ಟಿವಿಗಳು ಯಾವುದೇ ಟಿವಿ ಆನ್ ಮಾಡಿದ್ರು ಕೂಡ ಇವತ್ತು ಮಾಧ್ಯಮದೇ ಬರ್ತಾ ಇದೆ. ಇವೆಲ್ಲೋ ಇದು ಚಿಕ್ಕಮಗಳೂರಲ್ಲಿ ತೋರ್ತಾಯಿದ್ರು, ಮತ್ತು ಎಲ್ಲೆಲ್ಲ ಬೇರೆ ಬೇರೆ ಕಡೆ, ವೀರಾಜಪೇಟೆ ಬೇರೆ ಕಡೆ ಎಲ್ಲ ತೋರ್ತಾಯಿದ್ರು. ಸುಮಾರು 1 ಕಿಲೋಮೀಟ್ರಿಗೆ ಕನಿಷ್ಠ 10 ನಿಮಿಷ ತಗೊಳ್ತದೆ. 1 ಕಿಲೋಮೀಟ್ರ್ ಪಾಸ್ ಆಗ್ಬೇಕಾದ್ರೆ ಒಂದು ವೆಹಿಕಲ್, ಕಾರ್ ಇರ್ಬೋದು, ಸೈಕಲ್ ಇರ್ಬೋದು, ಹೋಗ್ಬೇಕಾರೆ. DK ಶಿವಕುಮಾರ್ ಏನು ಹೇಳ್ತಾರೆ ಇವತ್ತು ಅಂತಾದರೆ, ನಾ ಡೆಲ್ಲಿಗೆ ಹೋಗಿದ್ದೆ, ಅದಕ್ಕೋಸ್ಕರ ಪ್ರವಾಸ ಮಾಡಿದೆ ಡೆಲ್ಲಿ ಒಳಗೆ, ನರೇಂದ್ರ ಮೋದಿ ಮನೆ ಮುಂದೂ ಗುಂಡು ಬೀದೆ ಅಂತ ಹೇಳ್ತಾರೆ. ಇವತ್ತು ಈ ರೀತಿ ಇವ್ರು ಮಾತಾಡೋದಾದರೆ ಇವ್ರು ಯಾಕೆ ಇವ್ರಿಗೆ ಅಧಿಕಾರ ಕೊಟ್ಟು ನಾವು BJP ಸರ್ಕಾರ ಏನು ವಿರೋಧ ಪಕ್ಷದ ಮೇಲೆ ಏನು ಆಪಾದನೆ ಮಾಡ್ತಾ ಇದ್ದಾರೆ, ಇವ್ರು ಆಪಾದನೆ ಮಾಡೋದ್ರಿಂದ ಅವ್ರ ಮನೆಗೆ ಹೋದರು, ಇವರು ಅಧಿಕಾರಕ್ಕೆ ಬಂದರು. ಇವರು ಏನು ಅದೇ ಕೆಲಸ ಮಾಡಿದಾರೆ, ಇವರು ಮನೆಗೆ ಹೋಗಿ ತಯಾರಿದ್ದಾರಾ? ಇದು ನಮ್ಮ ಪ್ರಶ್ನೆ, ಸಂಘಟನೆಯ ಪ್ರಶ್ನೆ. ಹಂಗಾಗಿ ಇದೇ ರೀತಿ ಭಾಳಷ್ಟು ಇದೆ. ಇದು ಭೂ ಸ್ವಾಧೀನಕ್ಕೆ ಏನು ಹೊರಟಿದ್ದಾರೆ, ಇದನ್ನು ತಕ್ಷಣ ವಾಪಸ್ ತಗೋಬೇಕು. ಯಾವುದೇ ಕಾರಣಕ್ಕೆ ಬಲಾತ್ಕಾರವಾಗಿ ಭೂ ಸ್ವಾಧೀನ ಪಡಿಸ್ಕೋಬಾರ್ದು. ಯಾಕೆಂದರೆ ಅದು ಫಲವತ್ತಾದಂಥ ಭೂಮಿ ಇದೆ, ನೀರಾವರಿ ಭೂಮಿ ಇದೆ. ಈಗ ಆಲ್ರೆಡಿ ಅಲ್ಲಿ ಭಾಳಷ್ಟು ಜನ ಮನೆ ಮಠ ಕಟ್ಕೊಂಡು ಜೀವನ ಸಾಗಿಸ್ತಾ ಇದ್ದಾರೆ, ದನಕರುಗಳು ಕಟ್ಕೊಂಡು ಜೀವನ ಸಾಗಿಸ್ತಾ ಇದ್ದಾರೆ. ಹಂಗಾಗಿ ರೈತರನ್ನ ಒಕ್ಕಲಿಸ್ಬಾರ್ದು ಯಾವುದೇ ಕಾರಣಕ್ಕೆ ಅಂತಕ್ಕಂಥದ್ದು ನಮ್ಮ ಒತ್ತಾಯ. ಜೊತೆಗೆ ಅಲ್ಲಿ ಏನು ಹೋರಾಟ ಏನು ಮಾಡ್ತಾಯಿದ್ದಾರೆ ಅವ್ರಿಗೆ ನಮ್ಮ ಕರ್ನಾಟಕ ರಾಜ್ಯ ರೈತ ಸಂಘ ಜಿಲ್ಲಾ ವತಿಯಿಂದ ಸಂಪೂರ್ಣವಾದಂಥ ಬೆಂಬಲ ಕೊಡ್ತೀವಿ ಅಂತಕ್ಕಂಥದ್ದು ದೊಡ್ಡ ಒಂದು ವಿಚಾರ. ಎರಡನೇದಾಗಿ KIB ವಿಚಾರ ಇದೆ. KIB ಒಳಗೆ ಇವತ್ತೇನು ಹಿಂದೆ ಇದ್ದಂಥ ನೀತಿಗಳನ್ನು ಬಿಟ್ಟು ಹೊಸದಾಗಿ ಲೈನ್ ಎಳ್ಕೊಳ್ಳೋಕ್ಕೆ ಪ್ರತಿಯೊಂದಕ್ಕೂ ಕೂಡ ರೈತರೇ ಬಳಸಬೇಕು ಅಂತಕ್ಕಂಥದ್ದು ಏನು ಹೇಳ್ತಾ ಇದ್ದಾರೆ. ಖರ್ಚನ್ನು, ಕಂಬ ಇರ್ಬೋದು, ವೈರ್ ಇರ್ಬೋದು, ಇದು ಸರಿಯಾದ ಕ್ರಮ ಅಲ್ಲ. ಹಿಂದೆ ಒಂದು ಸರ್ವಿಸ್ಗೆ ಏನಿತ್ತು ದುಡ್ಡು, ಆ ದುಡ್ಡು ತಗೊಳ್ಬೇಕು, ಸರ್ವಿಸ್ ಕೊಡಿಸ್ಬೇಕಷ್ಟೇ. ಮತ್ತು ಏನು ಸರ್ವಿಸ್ ಅಂತಕ್ಕಂಥದ್ದು ಇವತ್ತು ಮರೆತು ಬಿಟ್ಟಿದೆ ಸರ್ಕಾರ. ಈ ಸರ್ಕಾರ ಬಂದ ಮೇಲೆ ಸರ್ವಿಸೇ ಇಲ್ಲ, ಸೇವೆ ಅಂತಕ್ಕಂಥದ್ದು ಇಲ್ಲ. ಅದು ಆಸ್ಪತ್ರೆಗಳಿರ್ಬೋದು, ಯಾವುದೇ ವಿಚಾರ ಇರ್ಬೋದು, KIB ವಿಚಾರ ಇರ್ಬೋದು, ಇವೆಲ್ಲ ಸೇವೆ ಮನೋಭಾವ ಇರ್ತಕ್ಕಂಥದ್ದು ಆಗಬೇಕಲ್ವಾ. ಇದು ಸೇವೆ ಅನ್ನೋದು ಇಲ್ಲವೇ ಇಲ್ಲ. ಪ್ರತಿಯೊಂದಕ್ಕೂ ಕೂಡ ಇವತ್ತು ಕಮರ್ಷಿಯಲ್ ಆಗಿ ಬಡವರು ಇರ್ಬೋದು, ಬಗ್ಗಿರ್ಬೋದು, ಎಲ್ಲ ದುಡ್ಡು ವಸೂಲಿ ಮಾಡುವಂಥದ್ದು ಹೋಗ್ತಾ ಇದೆ. ಇದು ನಿಲ್ಲಬೇಕು. ಒಂದು ಸೇವಾ ಮನೋಭಾವ ಬೆಳೆಸ್ಕೋಬೇಕು ಸರ್ಕಾರ ಅಂತಕ್ಕಂಥದ್ದು. ಜೊತೆಗೆ ಇವತ್ತೇನು ಬೇರೆ ಬೇರೆ ವಿಚಾರಗಳು ಏನಿದೆ, ಇವತ್ತು ಹಳ್ಳಿಗಳಲ್ಲಿ ಇವತ್ತು ಬೇರೆ ಕಿರಾಣಿ ಅಂಗಡಿಗಳಲ್ಲಿ ಇವತ್ತು ಭಾಳಷ್ಟು ಎಲ್ಲ ಅಂಗಡಿಗಳಲ್ಲೂ ಕೂಡ ಇವತ್ತೇನು ಮದ್ಯ ಮಾರಾಟ ಓಪನ್ ನಡೀತಾ ಇದೆ. ಅದೇನು ಮುಚ್ಚು ಮರೆಯೇ ಇಲ್ಲ. ಇಲ್ಲೇನು ಇಲಾಖೆ ಇದೆಯಾ, ಸತ್ತೋಗಿದೆಯಾ ಅಂತಕ್ಕಂಥದ್ದು ಕೂಡ ನಮ್ಮ ಪ್ರಶ್ನೆ ಆಗಿದೆ. ಅದೇ ರೀತಿ ಇವತ್ತು ಏನು ಪ್ರತಿಯೊಂದಕ್ಕೂ ಕೂಡ ಇವತ್ತು ಸುಮಾರು ಈ ಸರ್ಕಾರ ಬಂದ ಮೇಲೆ 40ರಿಂದ 50-60% ಪ್ರತಿಯೊಂದಕ್ಕೂ ಫೀಸ್ಗಳನ್ನ ಜಾಸ್ತಿ ಮಾಡಿದ್ದಾರೆ. ಇವತ್ತು ಅಬ್ಕಾರಿ ಇರ್ಬೋದು, ರಿಜಿಸ್ಟ್ರೇಷನ್ ಫೀಸ್ ಇರ್ಬೋದು, ಬೇರೆ ಬೇರೆ ಪ್ರತಿಯೊಂದು ಕೂಡ ಪ್ರತಿ ತಿಂಗಳು ಕೂಡ ಇವರು ಜಾಸ್ತಿ ಮಾಡ್ಕೊಂಡು ಹೋಗ್ತಾ ಇರೋದೇ ಆಗಿದೆ. ಅದು ಏನು ಅನುಕೂಲ ಏನು ಮಾಡ್ಕೊಡ್ತಾ ಇದ್ದಾರೆ ದೀನದಲಿತರಿಗೆ, ಬಡವರಿಗೆ, ಬಗ್ಗರಿಗೆ, ರೈತರಿಗೆ, ಇವೆಲ್ಲ ಭಾಳಷ್ಟು ಸಮಸ್ಯೆಗಳಿದೆ. ಹಂಗಾಗಿ ತಾಲೂಕಿನ ಜಟಿಲ ಸಮಸ್ಯೆಗಳು, ಇವತ್ತು ಕಾಡು ಪ್ರಾಣಿಗಳಿಂದ ಆಗ್ತಕ್ಕಂಥ ಇವತ್ತೇನು ಸಮಸ್ಯೆಗಳಿದೆ. ಇವತ್ತು ಫಾರೆಸ್ಟ್ನವ್ರು ಏನು ಮಾಡ್ತಾ ಇದ್ದಾರೆ, ಕಾಡು ಪ್ರಾಣಿಗಳು ಇವತ್ತು ಮೊನ್ನೆ ಇವತ್ತು ಯಾವುದೋ ಬೆಲೆಕೆರೆ ಹುಡುಗ ಅದೇ ಇಲಾಖೆಯಲ್ಲಿ ಏನು ಒಂದು ಡೈಲಿ ವೇಜಸ್ಗೆ ಕೆಲಸ ಮಾಡ್ತಾನಂತ ಒಂದು ಆನೆ ತುಳಿದು ಪ್ರಾಣ ತೆಗಿತದೆ. ಅವ್ನಿಗೇನೋ ಒಂದಿಷ್ಟು ಘೋಷಣೆ ಮಾಡ್ತಾರೆ. ಆದರೆ ಅವ್ನ ಜೀವನ ಪರ್ಯಂತ ಇದ್ದರೆ ಅವ್ನ ತಂದೆ ತಾಯಿಗಳು ಸಾಕೊಂಡು ಅವ್ನ ಮುಂದಿನ ಭವಿಷ್ಯ ಏನಾಗ್ತದೆ, ಇವೆಲ್ಲ ಲೆಕ್ಕ ಹಾಕ್ಬೇಕಲ್ವಾ. ಇವತ್ತು ಏನು ಕೆಲವು ಭಾಗಗಳಲ್ಲಿ ಇವತ್ತು ನೀವೇ ಎಲ್ಲ ಟಿವಿ ಕೆಲವು ಮಾಧ್ಯಮದವ್ರು ಮೊದಲೆಲ್ಲ ನೀವೆಲ್ಲ ಫೋಕಸ್ ಮಾಡಿದ್ದೀರಿ, ಆನೆಗಳಿಂದ ಎಷ್ಟು ಕಾಟ ಆಗ್ತಾ ಇದೆ. ಕೆಲವು ಭಾಗ ಅಂದರೆ ಅರ್ಧ ತಾಲೂಕಿನಲ್ಲಿ ಇವತ್ತು ಆನೆಗಳ ಕಾಟದಿಂದ ಯಾವುದೇ ಫಸಲನ್ನ ಬೆಳೀಕಾಗ್ತಾ ಇಲ್ಲ. ಫಸಲು ಹಾಕಿದ್ರು ಕೂಡ ಕೈ ಸಿಗ್ತಾ ಇಲ್ಲ. ರೈತರುಗಳು ಜೀವನ ಮಾಡೋದು ಹೆಂಗೆ? ಇವತ್ತೇನು ಕಾರಿಡಾರ್ ಮಾಡ್ತೀವಿ ಅಂತ ಏನು ಹೇಳ್ತಾರೆ ಭಾಳ ವರ್ಷಗಳಿಂದ, ಇವು ಆಗ್ತಾ ಇದೆಯಾ? ಕಾರಿಡಾರ್ ಅಂದರೆ ಯಾವ ರೀತಿ ಮಾಡಬೇಕು, ವೈಜ್ಞಾನಿಕವಾಗಿ ಮಾಡಬೇಕಲ್ವಾ. ಸುಮ್ಮನೆ ಕಾರಿಡಾರ್ ಮಾಡ್ತೀವಿ ಅಂತ ಹೇಳೋದು ಆಗಲ್ಲ. ಒಂದು ವೈಜ್ಞಾನಿಕವಾಗಿ ಈಗ ನಮ್ಮ MP ಅವರು ಸ್ವಲ್ಪ ಅದಕ್ಕೆ ಆಸಕ್ತಿ ತೋರಿಸೋ ಪ್ರಾರಂಭದಲ್ಲಿ ಅದು ಮುಂದುವರಿತಾ ಇದೆಯಾ ಅಂತಕ್ಕಂಥದ್ದು ಕೂಡ
ತಮಗೆಲ್ಲ ನೀವು ಅದನ್ನು ಮಾಧ್ಯಮದ ಮುಖಾಂತರ ಬಿತ್ತರಿಸ್ಬೇಕು ಅಂತಕ್ಕಂಥದ್ದು. ಹಾಗೆ ಮುಂದುವರೆದು ಕೆಲವು ವಿಚಾರಗಳಲ್ಲಿ ಏನಾಗಿದೆ, ಬೇರೆ ಬೇರೆ ವಿಚಾರಗಳು, ಕೃಷಿ ಇಲಾಖೆಯಲ್ಲಿ ರೈತರಿಗೆ ಏನು ಉಪಯೋಗ ಇದೆ, ಏನು ಅನುದಾನಗಳು ಬರ್ತಾ ಇದೆ ಅಂತಕ್ಕಂಥದ್ದು ಮಾಹಿತಿಗಳು ಸರಿಯಾಗಿ ಸಿಗ್ತಾ ಇಲ್ಲ. ತಾಲೂಕು ಕಚೇರಿಗಳು ಕೂಡ ಭ್ರಷ್ಟಾಚಾರ ತುಂಬಿ ತುಳುಕ್ತಾ ಇದೆ. ಕೆಲವು ಅಧಿಕಾರಿಗಳು ಬರೀ ಅದು ಏಜೆಂಟ್ರಿಗೆ ಭ್ರಷ್ಟಾಚಾರ ಮುಕ್ತ ಕಚೇರಿ ಇಲ್ಲವೇ ಇಲ್ಲ. ಕೆಲವು ಅಧಿಕಾರಿಗಳು ಏಜೆಂಟ್ರು, ದಳ್ಳಾಳಿಗಳ ಕಾಟ ಸಿಕ್ಕಾಪಟ್ಟೆ ಆಗಿದೆ. ಏಜೆಂಟ್ರ ಮುಖಾಂತರ ಎಲ್ಲ ಕೆಲಸಗಳಾಗ್ತದೆ. ಯಾವುದೇ ರೈತ ತನ್ನ ಕೆಲಸಕ್ಕೆ ಕಚೇರಿಗೆ ಹೋದರೆ ಅವ್ನ ಕೆಲಸ ಆಗ್ತಾಯಿಲ್ಲ. ಇವತ್ತು ಕಚೇರಿ ತುಂಬಿ ತುಳುಕಾಡ್ತಾ ಜಾತ್ರೆಗಳನ್ನ ಕಾಡ್ತಾ ಜನಗಳು. ಯಾಕೆ ಇವು ಸರಿಯಾಗಿ ರೈತನ ಮನೆಗೆ ಏನು ಕೆಲಸ ಮಾಡ್ತೀವಿ ಅಂತ ಏನು ಹೇಳ್ತಾರೆ, ಇವ್ರು ಮಾಡ್ತಾ ಇದ್ದಾರಾ? ಇವತ್ತು ಪಾಣಿಗಳು ಇವತ್ತಿದ್ದ ಪಾಣಿ ನಾಳೆ ಬೇರೆ ಹೆಸರಿಗೆ ಹೋಗಿರ್ತದೆ. ಯಾಕೆ ಅದು ಬೇರೆ? ಈಗ ವಿಲೇಜ್ ಅಕೌಂಟೆಂಟ್ಗಳು ಹಿಂದೆ ಕೂಡ ಒಂದು ವಿಲೇಜ್ ಅಕೌಂಟ್ ವಿರುದ್ಧ ಪ್ರತಿಭಟನೆ ಮಾಡಿದ್ದು, ಅವರ ಟ್ರಾನ್ಸ್ಫರ್ ಆಯಿತು. ಈಗ ಅವರು ಬೇರೆ ಬೇರೆ ಇನ್ಫ್ಲೂಯೆನ್ಸ್ ತಗೊಂಡು ಇದೇ ರಾಜಕಾರಣಿಗಳ ಮುಖಾಂತರ ಅವರು ತಿರುಗಿ ಅದೇ ಕೆಲಸಕ್ಕೆ ನಿಯೋಜನೆ ಆಗ್ತಾ ಇದ್ದಾರೆ. ಇದು ಅವ್ರು ಬಂದು ಏನು ಮಾಡ್ತಾರೆ? ಇದ್ರ ವಿರುದ್ಧವಾಗಿ ನಾವೆಲ್ಲ ಪ್ರತಿಭಟನೆ ಮಾಡ್ತಾ ಇದ್ದೀವಿ. ಸುಮಾರು 14 ಪಾಯಿಂಟ್ ಇಟ್ಕೊಂಡು ಇವತ್ತು ನಾವು ಏನು ಹೊರಟಿದ್ದೀವಿ, ಇವೆಲ್ಲ ಸತ್ಯವಾದಂಥ ಸಮಸ್ಯೆಗಳಿರ್ತಕ್ಕಂಥವು. ಏಕೆಂದರೆ ಇವತ್ತು ರೈತನ ಸಂಕಷ್ಟಗಳನ್ನ ಕೇಳೂರಿಲ್ಲ ಹೇಳೂರಿಲ್ಲ ಅನ್ನೋಂಗಾಗ್ಬಿಟ್ಟಿದೆ. ಇವತ್ತು ಜನಪ್ರತಿನಿಧಿಗಳು ಏನು ಮಾಡ್ತಾ ಇರೋದು ಗೊತ್ತಾಗ್ತಾ ಇಲ್ಲ. ಇವತ್ತು ನೀವು ನೋಡ್ತಾ ಇದ್ದೀರಿ, ಬೆಂಗಳೂರು ನಗರ ಇರ್ಬೋದು, ಗ್ರಾಮೀಣ ಭಾಗದ ಇರ್ಬೋದು, ಯಾವುದೇ ಒಂದು ರಸ್ತೆ ಸರಿ ಇರಲ್ಲ. ಇವತ್ತು ಎತ್ತಿನ ಗಾಡಿ, ಇವತ್ತು ಟ್ರ್ಯಾಕ್ಟ್ರು, ಎತ್ತಿನ ಗಾಡಿಗಳು, ಜಾನುವಾರುಗಳು, ಸಣ್ಣ ಪುಟ್ಟ ವೆಹಿಕಲ್ ಓಡಾಡೋಕ್ಕಾಗ್ತಾ ಇಲ್ಲ. ಇದ್ರ ಬಗ್ಗೆ ಜನಪ್ರತಿನಿಧಿಗಳು ಗಮನ ಹರಿಸ್ಬೇಕು. ಇವತ್ತು ಎಲ್ಲೇ ಹೋದರೂ ಕೂಡ ಒಂದು ರಸ್ತೆ ಸರಿಯಾದ ರೀತಿಯಲ್ಲಿ ಇಲ್ಲ. ಹಾಗೆ ಪ್ರತಿಯೊಂದು ಸಮಸ್ಯೆಗಳು ಏನು 14 ಪಾಯಿಂಟ್ ಏನು ಕೊಟ್ಟಿದ್ದೀವಿ, ಇದನ್ನು ನೀವು ಎಲ್ಲ ಫೋಕಸ್ ಮಾಡಿ ಒಂದು ಸರ್ಕಾರಕ್ಕೆ ಒಂದು ಒತ್ತಾಯ ಏನು ಕೊಡ್ತಾ ಇದ್ದೀವಿ, ಅದ್ರ ಬಗ್ಗೆ ನೀವು ಒಂದು ಫೋಕಸ್ ಕೊಡಬೇಕು ಅಂತ ನಾವು ಮಾತಾಡಿರ್ತೀವಿ.